ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಿಮ್ಮೆಲ್ರಿಗೂ ಆಬ್ವಿಯಸ್ಲಿ ಗೊತ್ತಿರುತ್ತೆ ತಮ್ಮನೇಲಿ ನೋಡಿ. ಗೋವಾ ಟ್ರಿಪ್ಗೆ ಹೋಗ್ತಾ ಇದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಅನ್ನೋದು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ಇಷ್ಟು ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ಇಟ್ಸ್ 4:30 ಟೈಮು, ಏರ್ಪೋರ್ಟಿಗೆ ಹೋಗಬೇಕು. ಸೊ ಬ್ರೋ ಇನ್ನೂ ರೆಡಿ ಆಗ್ತಾ ಇದ್ದಾರೆ ಅಲ್ಲಿ. ಬ್ರೋ ಇನ್ನು ಎಷ್ಟೊತ್ತಾಗುತ್ತೆ? ಇನ್ನೊಂದು 5 ಮಿನಿಟ್ಸ್ ರೆಡಿಯಾಗಿ ನಮ್ಮ ಅಣ್ಣನೇ ಡ್ರಾಪ್ ಮಾಡ್ತಾನೆ ಏರ್ಪೋರ್ಟಿಗೆ. ನಮ್ಮಣ್ಣ ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾನೆ ಕೆಳಗಡೆ. ನಾವಿಬ್ಬರು ಹೋಗಬೇಕು. ಕೆಳಗಡೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸೋದನ್ನ ಮರಿಬೇಡಿ. ಲೆಟ್ಸ್ ಗೋ. ಫೈನಲಿ ಸಾಗರ್ ಬಂದ ನಮ್ಮನ್ನು ಪಿಕ್ ಮಾಡೋಕ್ಕೆ. ಹಾಯ್ ಸಾಗರ್. ಥ್ಯಾಂಕ್ ಯು ಇಷ್ಟು ಬೇಗ ನಮ್ಮನ್ನು ಡ್ರಾಪ್ ಮಾಡೋಕ್ಕೆ ಬಂದಿದ್ದಕ್ಕೆ. ನೀವೇ ಲೇಟ್ ಮಾಡಿರೋದು. ನಮ್ಮದೇ ಲೇಟ್ ಆಗೋಯ್ತು ರೆಡಿ ಆಗೋದು. ಸೊ ಇವಾಗ ಕತ್ಲೆ ಆಗಿಬಿಟ್ಟಿದೆ ನೋಡಿ, ಇನ್ನೂ ಬೆಳಗ್ಗೆ ಆಗಿಲ್ಲ. 5 o'clock ಆಗಿದೆ ಈಗ ಟೈಮು. ಸೊ ಅಲ್ಲಿ ಹೋಗಿ ಸಿಗ್ತೀವಿ. ಅಲ್ಲಿವರೆಗೂ ಸ್ವಲ್ಪ ಮಲ್ಕೊತೀವಿ, ನಿದ್ದೆ ಇಲ್ಲ, ಕಾಲ ಉತ್ಕೊಂಡ್ಬಿಟ್ಟಿದೆ ಫುಲ್. ಸೊ ಫೈನಲಿ ಏರ್ಪೋರ್ಟಿಗೆ ಬಂದ್ರಿ. ಥ್ಯಾಂಕ್ ಯು ಡ್ರಾಪ್ ಮಾಡಿದ್ದಕ್ಕೆ. ಬಾಯ್. ವಾಪಸ್ ಬಂದು ನಿನಗೆ ಫೋನ್ ಮಾಡ್ತೀವಿ, ಬಂದು ಪಿಕ್ ಮಾಡಿಬಿಡು. ಓಕೆ ಓಕೆ ಬಾಯ್. ಸೊ ಗೈಸ್ ಒಳಗಡೆ ಬಂದಿದ್ದೀವಿ ಇವಾಗ. ಅವರು ಅಲ್ಲಿ ಸ್ವಲ್ಪ ವಿಚಾರಿಸ್ಕೊಂಬರೋದಕ್ಕೆ ಹೋಗಿದ್ದಾರೆ. ಐ ಆಮ್ ವೆಯ್ಟಿಂಗ್ ಹಿಯರ್. ಐ ಆಮ್ ವೆರಿ ಎಕ್ಸೈಟೆಡ್, ಫುಲ್ಲು ಎಕ್ಸೈಟೆಡ್ ಆಗಿಬಿಟ್ಟಿದ್ದೀನಿ. ಅದು ಚಳಿ ಆಗ್ತಾಯಿದೆ, ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ ಬೆಳಿಗ್ಗೆ. ಸೊ ನೋಡೋಣ ಅವ್ರು ಬಂದಮೇಲೆ ಏನು ವಿಚಾರಿಸ್ಕೊಂಬರ್ತಾರೆ ಅಂತ ನೋಡುವ. ಗೈಸ್ ಅಲ್ಲಿಂದ ಒಳಗಡೆ ಬಂದಿದ್ದಾಯಿತು. ಇವಾಗ ಬೋರ್ಡಿಂಗ್ ಪಾಸ್ ತೊಗೋಬೇಕು. ಬೋರ್ಡಿಂಗ್ ಪಾಸ್ ತೊಗೊಂಡು ಆಮೇಲೆ ಸ್ವಲ್ಪ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ, ಎಲ್ಲಾದರೂ ಹೋಗ್ಬೇಕು ಇವಾಗ. ಅವ್ರು ಮಾತಾಡ್ತಾ ಇದ್ದಾರೆ, ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ತಲೆ ಸಿಕ್ಕಾಪಟ್ಟೆ ನೋವ್ತದೆ ಅಂತ ಅಂದ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ಕಾಫಿ ಡೇಗೆ ಬಂದಿದ್ದೀವಿ. ಕ್ಯಾಪಿಚಿನೋ ತೊಗೊಂಡಿದ್ದೀವಿ. ಸೊ ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ. ನಿನ್ನೆ ನೈಟು ನಿದ್ದೆ ಮಾಡಿದ್ದು ಲೇಟು, ಬೇಗನೆ ಇದ್ವಲ್ಲ, ಸೊ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ತಲೆನೋವು. ಕಾಫಿ ಹೇಗಿರುತ್ತೆ ನೋಡುವ. ಸೊ ಗೈಸ್ ಕ್ಯಾಪಿಚಿನೋ ರೆಡಿ. ಟೇಸ್ಟ್ ಹೆಂಗಿದೆ ಅಂತ ನೋಡುವ. ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ, ಹೆಂಗಿರುತ್ತೆ ಅಂತ. ಕಾಫಿ, ನೈಸ್ ಕಾಫಿ. ಬೆಳಿಗ್ಗೆ ತಲೆ ನೋವು ತರೋದಕ್ಕೂ ಒಳ್ಳೆ ಕಾಫಿ, ಒಳ್ಳೆ ಕ್ಯಾಪಿಚಿನೋ. ಬೋರ್ಡಿಂಗ್ ಪಾಸಿಗೆ ವೆಯ್ಟಿಂಗು. ನಮ್ಮ ಕೌಂಟರಲ್ಲಿ ಯಾರೂ ಬಂದಿಲ್ಲ. ನಮಗೆ ಹಿಂಗೆ ಆಗ್ತಾಯಿದೆ ಅಲ್ಲ ಬ್ರೋ, ಎಲ್ಲ ವಿಷಯದಲ್ಲೂ ಲೇಟ್ ಆಗ್ತಾಯಿದೆ. ಸೊ ವೆಯ್ಟಿಂಗ್, ಬರ್ತೀನಿ. ಸೊ ಫೈನಲಿ ಬೋರ್ಡಿಂಗ್ ಪಾಸ್ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಚೆಕ್ ಮಾಡಿಸ್ಕೊಂಡು. ನಮ್ಮ ಬ್ರೋ ಅಂತೂ ನನ್ನನ್ನು ಬಿಟ್ಟು ಹೋಗ್ತವ್ರೆ. ಇಟ್ಸ್ ಓಕೆ, ಪರವಾಗಿಲ್ಲ, ನಾನು ಹೋಗ್ತೀನಿ. ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಹೋಗ್ತಾ ಇರೋದು. ಬ್ರೋ ಆರ್ ಯು ಎಕ್ಸೈಟೆಡ್? ಸೋ ಮಚ್ ಬ್ರೋ, ಫಸ್ಟ್ ಟೈಮ್ ನೆಕ್ಸ್ಟ್ ಲೆವೆಲ್. ಫಸ್ಟ್ ಟೈಮ್ ಗೋವಾ. ಇಟ್ಸ್ ಓಕೆ, ಹೇಳ್ಬಿಡ್ತೀನಿ ನಾನು ಸ್ಟಾರ್ಟಿಂಗೆ. ಫಸ್ಟ್ ಟೈಮ್ ಗೋವಾ, ಫಸ್ಟ್ ಟೈಮ್ ಫ್ಲೈಟ್, ಎಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಇನ್ನು ಮುಂದೆ ಇಂಟರ್ನ್ಯಾಷನಲ್ ಟ್ರಿಪ್ ಕುಡಿಯೋದೆ. ಯಾ, ನೋಡ್ತಾ ಇದ್ದೀನಿ. ಜಸ್ಟ್ ಅ ಬಿಗಿನಿಂಗ್ ನಾವ್. ಸೊ ಇದನ್ನು ತಗೊಂಡು ಇವಾಗ ಫ್ಲೈಟಲ್ಲಿ ಫುಲ್ಲು ಐ ಆಮ್ ಸೋ ಎಕ್ಸೈಟೆಡ್ ಬ್ರೋ. ಯಾವ ಥರ ಫೀಲ್ ಆಗುತ್ತೆ ನಂಗೆ ಈಗಲೇ ಪಕ್ಕ ಆಗ್ತಾಯಿದೆ. ಐ ಡೋಂಟ್ ನೋ ಹೆಂಗೆ ಇರುತ್ತೆ ಫೀಲ್ ಅಂತ. ಚೆನ್ನಾಗಿರುತ್ತೆ. ಫ್ಲೈಟ್ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಫೀಲ್ ಅಂತ. ನೋಡುವ, ಲೆಟ್ಸ್ ಗೋ. ಯಾಕೆ ಅಷ್ಟೊಂದು ಹರ್ಕೊಂಡ್ಬಿಟ್ಟಿದ್ದೀರಾ? ಯಾಕೆ ಬಟ್ಟೆ ಇಲ್ವಾ? ಬರಬೇಕಾದ್ರೆ ಅಲ್ಲಿ ಏನಾಯಿತು ಗೊತ್ತಾ, ಒಂದು ಕತೆ ಹೇಳ್ತೀನಿ ಕೇಳಿ. ಅಲ್ಲಿ ಬರಬೇಕಾದ್ರೆ ಒಂದು ನಾಯಿ ಓಡಿಸ್ಕೊಂಡು ಬಂದ್ಬಿಡ್ತು ನನ್ನನ್ನು. ಹೌದಾ? ಅವಾಗ ಬಿದ್ದು ಚೆಲ್ಲಾಡಿ ಹೋಗಿ. ಅಷ್ಟೊಂದು ಕಷ್ಟಪಟ್ಕೊಂಡು ಎಲ್ಲಿಗೆ ಬ್ರೋ ಹೋಗ್ತಾ ಇದ್ದೀರಾ? ಅಷ್ಟೊಂದು ಕಷ್ಟಪಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಷ್ಟು ಕಷ್ಟಪಟ್ಟು
ಏರ್ಪೋರ್ಟಿಗೆ ಬರೋದಕ್ಕೆ ಬಿದ್ದಾಡಿ ನಾಯಿ ಕಚ್ಚಿಸ್ಕೊಂಡು ಪ್ಯಾಂಟ್ ಹರ್ಕೊಂಡು ಸೊ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ, ಗೋವಾಗೆ ಹೋಗೋಕ್ಕೆ ಇಷ್ಟೆಲ್ಲ ಗೋವಾ. ಸೊ ಗೈಸ್, ನಮ್ಮದು ಫ್ಲೈಟ್ ಇರೋದು 10:50ಗೆ ಆಯಿತಾ. ಊರಿಗಿಂತ ಮುಂಚೆನೇ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ, ನಾವು ಆಲ್ರೆಡಿ ಇಲ್ಲಿಗೆ 6:30ಗೆ ರೀಚ್ ಆದ್ವಿ ಏರ್ಪೋರ್ಟಿಗೆ. ಯಾಕೆ ಅಂತಂದರೆ ಮೇಡಮ್ ಅವರು ಒಂದು ಮಿಸ್ಟೇಕ್ ಮಾಡಿದರು. ಆ ಮಿಸ್ಟೇಕ್ ಏನಂತ ಅವರೇ ಹೇಳ್ತಾರೆ, ಕೇಳಿ. ಹೇಳಿ ಮೇಡಮ್, ಹೇಳಿ. ಅವ್ರಿಗೆ ಹೇಳೋದಕ್ಕೆ ಧೈರ್ಯ ಇಲ್ಲ, ಬಿಕಾಸ್ ತಪ್ಪು ಮಾಡಿಬಿಟ್ಟಿದಾರಲ್ಲ. ಅದಕ್ಕೆ ಏನಾಗಿದೆ ಅಂತಂದರೆ ನಮ್ಮ ಐ ಡಿಲಿ ಬೇರೆ ನೇಮ್ ಇದೆ. ಟಿಕೆಟ್ ಬುಕ್ ಮಾಡಬೇಕಾದ್ರೆ ಇನ್ಸ್ಟಾಗ್ರಾಮ್ ಐ ಡಿ ನೇಮ್ ಕೊಟ್ಬಿಟ್ಟಿದ್ದಾರೆ ಆಯಿತಾ. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಂದರೆ ನಾವು ಹೆಸರಿಟ್ಟೆ ಕರೆಯಲ್ವಲ್ಲ, ಸೊ ಅದರಿಂದ ನಮ್ಮ ಐ ಡಿಲಿ ಒಂದು ನೇಮು, ಅಂದರೆ ಐ ಡಿಲಿ ಇನ್ಷಿಯಲ್ ಇದೆ ನೇಮ್ ಪಕ್ಕದಲ್ಲಿ, ಇಲ್ಲಿ ಫುಲ್ ನೇಮ್ ಕೊಟ್ಬಿಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಬಿಟ್ಟಿದ್ದಾರೆ. ಅವ್ರದ್ದು ಅಷ್ಟೇ, ನಮ್ಮದು ಅಷ್ಟೇ, ಸೇಮೇ ಆಗಿದೆ. ಹೋಗ್ಲಿ, ಊರ್ದಾದ್ರೂ ಅದ್ರ ಹೋಗ್ತೀನಿ. ನಂದು ಅಟ್ಲೀಸ್ಟ್ ಸಹನಾ ಜೆ ಅಂತ ಇರೋದು ಸಹನಾ ಜೈರಾಮ್, ಅದು ಮ್ಯಾಚ್ ಆಗಿದೆ. ಇವರಿಗೆ ಟೋಟಲಿ ಸರ್ನೇಮೇ ಡಿಫ್ರೆಂಟ್ ಆಗಿಬಿಟ್ಟಿದೆ. ಮಾಡಿರೋದು ಅದಕ್ಕೆ. ಆ ಮಿಸ್ಟೇಕಿಂದ ಇಲ್ಲಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಹೋಗುವ ಅಂತ ಬಂದ್ವಿ. ಆದರೆ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಅದಕ್ಕೆ ಅವರು ಅದು ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಜೊತೆ ಬಂದಿರೋದು. ನನ್ನ ಜೊತೆ ಇವ್ರ ಜೊತೆ ನಾನು ಬಂದಿದ್ದೀನಲ್ಲ, ಅದಕ್ಕೆ ಎಲ್ಲ ಅದೃಷ್ಟ ಚೇಂಜ್ ಆಗ್ಬಿಟ್ಟು ಸ್ಟಾರ್ಟ್ ಆಗ್ಬಿಟ್ಟಿದೆ ಇವಾಗಿಂದ ಅದೃಷ್ಟ. ಸೊ ಹೀಗೆ ಎಲ್ಲನೂ ಈಸಿ ವೇಲಿ ಹೋಗಲಿ, ಈಸಿ ವೇಲಿ ಚೆನ್ನಾಗೇ ಇರಲಿ. ಈಗ ವೆಯ್ಟಿಂಗ್ ಮಾಡ್ತಿದ್ವಿ. ಈಗ ಆಲ್ರೆಡಿ 9 o'clock ಆಗಿದೆ. ಇನ್ನು 1.5 hour ವೆಯ್ಟ್ ಮಾಡಬೇಕು ಫ್ಲೈಟ್ ಬರೋದಕ್ಕೆ. ಸೊ ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ಬ್ಯಾಟ್ರಿ ಲೋ ಆಗಿದೆ. ಸೊ ಇಲ್ಲಿ ಚಾರ್ಜ್ ಪಾಯಿಂಟ್ ಇದೆ, ಚಾರ್ಜ್ಗೆ ಹಾಕ್ಕೊಂಡು ವೇಟಿಂಗ್. ಈ ತಪ್ಪನ್ನ ನೆಕ್ಸ್ಟ್ ಮಾಡಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬ್ರೋ. ಸಿ ಯು. ಈಗ ನಮ್ಮ ಫ್ಲೈಟು ಅಲ್ಲಿ ಹೋಗಬೇಕು. ನಮ್ಮ ಫ್ಲೈಟ್ ಬಂದು ಕಾಯ್ತಾ ಇದೆ, ನಾವು ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಆದರೆ ಬ್ರೋ ನಾವು ವೆಯ್ಟ್ ಮಾಡ್ತಿದ್ದೀವಿ, ಫ್ಲೈಟು ವೆಯ್ಟ್ ಮಾಡ್ತಿದ್ದೆ. ಆದರೆ ಇಲ್ಲಿ ಕೌಂಟರಲ್ಲಿ ಬಿಡ್ತಾ ಇಲ್ಲ, ಏನು ಮಾಡೋಣ? ಸೊ ಅದಕ್ಕೆ ವೆಯ್ಟಿಂಗ್. ಏನು ಮಾಡ್ತಾ ಇದ್ದೀರಾ? ಎಡಿಟಿಂಗ್ ಬ್ರೋ. ಇಲ್ಲಿ ಬಂದ್ರೂ ಸುಮ್ಮನೆ ಇರಲ್ವಾ? ಇಲ್ಲಿ ಏನು ಮಾಡೋಣ, ಮುಂಚೆನೇ ಕರ್ಕೊಂಬಂದ್ಬಿಟ್ಟು ವೆಯ್ಟ್ ಮಾಡಿಸ್ತಾ ಇದ್ದೀರಾ. ಅಟ್ಲೀಸ್ಟ್ ಎಡಿಟಿಂಗಲ್ಲಿ ಬ್ಯುಸಿ ಇದ್ದರೆ ಆಮೇಲೆ ಟೈಮ್ ಗೊತ್ತಾಗಲ್ಲ ಅಂತ. ವರ್ಕ್ ನಾವೆಲ್ಲೇ ಹೋದ್ರೂ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್ ಬ್ರೋ. ಅದರಿಂದನೇ ಡಬ್ಬಲು. ನಿಮ್ಮ ಫೋನಲ್ಲಿ ತಗೊಳಕ್ಕಾಗಲ್ವ, ಅದಕ್ಕೆ ನಿಮ್ಮ ಫೋನಲ್ಲಿ ತಗೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಯಾ, ಐ ಆಲ್ವೇಸ್ ಸಪೋರ್ಟ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸದಾ ಹೀಗೆ ನನ್ನ ಸಪೋರ್ಟಿಗೆ, ನನ್ನ ಬೆಂಬಲವಾಗಿ ನೀವು ನಿಂತಿರ್ಬೇಕು. ಹೋಗಿ ಸಪೋರ್ಟ್ ಮಾಡಬೇಕಂತ. ಫಸ್ಟ್ ಟೈಮ್ ಫುಲ್ಲು ನನಗೆ ಒಂಥರ ಫೀಲ್ ಆಗ್ತಾ ಇದೆ ಬ್ರೋ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಫೀಲ್ ಆಗ್ತಾ ಇದೆ ನನಗೆ. ಶೈ ಆಗ್ತಾ ಇದೆಯಂತ ನಮ್ಮ ಬ್ರೋಗೆ ನೋಡಿ. ಶೈ ಗರ್ಲ್ ಕ್ಯಾಮ್ರಾಕ್ಕೆ ನಾವು ಸೀಮಿತ ಅಲ್ಲ. ಬ್ರೋ, ಆರ್ ಯು ಎಕ್ಸೈಟೆಡ್? ಭಯ ಆಗ್ತಾ ಇದೆ, ಐ ಡೋಂಟ್ ನೋ, ಗೊತ್ತಿಲ್ಲ. ಡಗ ಬ್ರೋ, ಭಯ ಆಗ್ತಾ ಇದೆ. ಫ್ಲೈಟು ಮೂವ್ ಆಗಿ ಮೇಲೆ ಹೋಗುತ್ತಲ್ಲ, ವಿಂಡೋ ಓಪನ್ ಮಾಡಿ ಧುಮುಕ್ಬಿಡಿ. ನೋಡಿ, ನನ್ನನ್ನು ತುಂಬಿಸೋದಕ್ಕೇನೆ ಇದ್ದಾರೆ, ಕಾಯ್ತಾ ಇದ್ದಾರೆ. ನಮ್ಮದು ಫ್ಲೈಟ್ ಅದೇ. ಹೋಗಿ ಫಸ್ಟ್ ಟೈಮ್. ಥ್ಯಾಂಕ್ ಯು. ಸೀಟ್ ನಂಬರ್
01A. ಹೋಗಿ 01 ಇಲ್ಲಿ ನೋಡಿ ಮುಂದಕ್ಕೆ ಹೋಗಿ. ನಂಗೇನು ಗೊತ್ತಿಲ್ಲ, ಎಲ್ಲ ಇವರೇ. ಇಲ್ಲಿ ನೋಡಿ. ಕೇಳಿ ಹೋಗಿ 0 ಕೇಳಿ ಅಲ್ಲಿ ಅವ್ರನ್ನ ಕೇಳಿ. 07 ಹಾಂ ನೋಡಿ ಗೈಸ್, ಟೇಕ್ ಅವೇ ಆಗ್ತಾ ಇದೆ ಫ್ಲೈಟ್. ಎಲ್ಲ ಮಾಡ್ಬೋದು. ಹಾಕ್ಬಿಟ್ಟು ಹೊಡ್ಕೊಂತ ಇದೆಯಾ? ಇಲ್ಲಿಂದ ಬಿದ್ದೋದ್ರೆ ಏನು ಮಾಡ್ತೀರಾ? ಗೈಸ್, ಇವರು ಏನೇನೋ ಹೇಳಿ ನನಗೆ ಭಯ ಪಡಿಸ್ತಾ ಇದ್ದಾರೆ. ಇಲ್ಲಿ ಟಚ್ ಮಾಡಬೇಡಿ, ಓಪನ್ ಆಗಿಬಿಡುತ್ತೆ, ಇದೆಲ್ಲ ಫುಲ್ ಓಪನ್ ಆಗಿಬಿಡುತ್ತೆ ಆಚೆ ಅಂತ ಹಿಂಗೆ ನಾನ್ಸೆನ್ಸ್ ಥರ ಏನೇನೋ ಹೇಳ್ತಾ ಇದ್ದಾರೆ. ಬ್ಯಾಂಗ್ಳೂರಿಗೆ ಬರಲ್ಲ, ಇಲ್ಲೇ ಮಧ್ಯದಲ್ಲಿ ಎಲ್ಲೋ ಗೋವಾದಲ್ಲಿ ಮೇಲೆ ಹೋಗ್ಬೇಕಾದ್ರೆ ಉದ್ರೋಗ್ಬಿಡುತ್ತೆ ಅಂತೆಲ್ಲ ಏನು ಎಂತ ಅಪಶಕನ ಮಾತಲ್ಲ ಆಡ್ತಿದ್ದಾರೆ ಅಂದರೆ. ಇದನ್ನ ಟಚ್ ಮಾಡೋರು ಏನು ಹೇಳಿದ್ರು? ಇದನ್ನ ಟಚ್ ಮಾಡಿಬಿಡಿ ಅಂತ. ಅದೇ ಟಚ್ ಮಾಡಬೇಡಿ ಅಂತ ಅಂದರು, ಆದರೆ ಟಚ್ ಮಾಡದೆ ಇದೆಲ್ಲ ಓಪನ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಎಮರ್ಜೆನ್ಸಿ ಇರ್ಬೋದು, ಎಕ್ಸಿಟ್ ಹಾಕೊಂಡು ಕೊಡೋರು. ನನಗೆ ಮೊದಲೇ ಭಯ ಆಗ್ತಾಯಿದೆ, ಇನ್ನೂ ಭಯ ಪಡಿಸ್ತಾ ಇದ್ದಾರೆ ಇವರು. ಸೌಖ್ಯ ಸಹ ನಾ ಬರಲ್ಲ, ವಾಪಸ್ ಬರ್ತೀನಿ, ಬಂದೇ ಬರ್ತೀನಿ. ಜಯರಾಮ್ ಬರ್ತಾರೆ, ಖಂಡಿತವಾಗ್ಲೂ ಬರ್ತೀನಿ. ನೀವೇ ಬರಲ್ಲ, ನಾನು ಬರ್ತೀನಿ. ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ. ಕ್ಷೇಮವಾಗಿ ವಾಪಸ್ ಬೆಂಗಳೂರಿಗೆ ಬರಂಗೆ ಮಾಡಿದೇವ್ರಿ. Speak Punjabi and Telugu. For the comfort and convenience of all passengers aboard, we request do not use mobile phones on speaker mode. We request you to refrain from taking pictures of a cabin crew without their permission. Thank you for choosing Fly London. Please sit back, relax, and enjoy the Fly London experience. Jai Hind. देवी सज्जनों, आपकी सुरक्षा हमारे लिए महत्वपूर्ण है। कृपया कैबिन की ओर ध्यान दें। कुर्सी की पीठी इस तरह बांधी जाती है, कसने के लिए इस तरह, पीछे खोलने के लिए इस तरह फ्लैप को उठाएं। बाहर जाने के लिए 2 द्वार विमान के पिछले भाग में, 2 द्वार आगे की ओर हैं। ಗೈಸ್, ಫ್ಲೈಟ್ ಮೂವ್ ಆಗ್ತಾ ಇದೆ. ನನಗೆ ಪುಕ್ಕ ಅಂತಿದೆ, ಇವರಿಗೆ ಖುಷಿ ಆಗ್ತಾ ಇದೆ, ನನಗೆ ಸಂಕಟ ಆಗ್ತಾ ಇದೆ. ಓಕೆ, ನಾನು ಭಯ ಇದೆ, ಬಟ್ ಆದರೂ ಎಂಜಾಯ್ ಮಾಡ್ತೀನಿ. ನೋಡುವ ಬೇಗ ಹೋದಾಗ ಹೆಂಗಿರೋದು ಏನು ಅಂತ ಆಗ್ಬಿಟ್ಟಿದ್ರೆ ಒಂಥರ ಆಗ್ತಾಯಿದೆ. ಭಯ ಪಡ್ಬೇಡಿ, ಬಿಟ್ಟಿನ ಕಡೆ ಸ್ಟ್ರಾಂಗ್ ಇವ್ರು ಇರೋದಕ್ಕೆ ಅರ್ಧ ಆಲ್ರೆಡಿ ಭಯ ಇದೆ 50%. ಇನ್ನು ಇವ್ರು ಹೇಳಿ ಇನ್ನೂ 50% ಭಯ ಪಡಿಸ್ತಾ ಇದ್ದಾರೆ. ಉಸಿರಾಡೋದಕ್ಕೆ ಕಷ್ಟ ಶೇಕ್ ಅಲ್ಲದೆ ಶೇಕ್ ಆಗ್ಬಿಡಿದೆ. ನೋಡೋಣ ಹೆಂಗೆ ಇರುತ್ತೆ ಫೀಲ್ ಅಂತ. ಒಂದೇ ಸರಿ ಎಂದು ಹೋಗ್ಬಿಡುತ್ತೆ, ನಿಧಾನಕ್ಕೆ ಹೋಗ್ಬಿಡ್ತಾನೆ. ಒಂದೇ ಸರಿ ಹೋಗ್ಬಿಟ್ರೆ ನನ್ನ ಜೀವನ ಒಂದೇ ಸರಿ. ಹೇಳೋಣ, ನನಗೆ ಮಾತು ಬರ್ತಿಲ್ಲ ಭಯಕ್ಕೆ, ಏನು ಮಾತಾಡೋದು. ಈಗ ನೋಡಿ ಮೂವ್ ಆಗ್ತಾ ಇದೆ, ಆ ಕಡೆ ನೋಡಿ. ಭಯ ಪಡ್ಬೇಡಿ. ಅದು ಮೂವ್ ಆಗ್ತಾ ಇದೆ, ನಾನು ಮೂವ್ ಆಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಎಮರ್ಜೆನ್ಸಿ ಫಸ್ಟ್ ಟೈಮೇ ಕೂರ್ಸವ್ರೆ ನೋಡಿ. ನೋಡಿ ಹಿಂಗೆ ಕಾಯ್ತಾ ಇದ್ದೀರಾ ನೀವು? ಸಡನ್ ಹೋಗುತ್ತವೆ.
ಭಯ ಪಡಬೇಡಿ, ನಮಗ್ ಬಿಡೋಣ ಇಬ್ರು ಒಟ್ಟಿಗೆ. ಈಗ ಆಗುತ್ತೆ ರೀ. ಭಯ ಆಗ್ತದೆ. ಚೆನ್ನಾಗಿದ್ಯಾ? ಎಷ್ಟು ಮೇಲಿದ್ದೀವಿ ನಾವು, ಗೈಸ್ ಎಷ್ಟು ಮೇಲಿದ್ದೀವಿ ನೋಡಿ ನಾವು, ಅಷ್ಟು ಮೇಲಿದ್ದೀವಿ ಗೈಸ್, ಎಷ್ಟು ಮೇಲಿದ್ದೀವಿ ನಾವು. ಭಯ ಆಗ್ತಾ ಇದೆ ನಮಗೆ. ಯಲಂಕ ಎಲ್ಲ, ಇದೆಲ್ಲ ಯಲಂಕ, ಯಲಂಕದಲ್ಲೇ ಇದ್ದೀವಿ ಇನ್ನು. ಓಕೆ ಗೈಸ್, ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಆಗ್ತಾ. ಸಿ ಗೈಸ್, ಮೋಡ ಎಲ್ಲ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾ ಇದೆ ಅಂತ. ನೈಸ್ ಯಾ, ಸಖತ್ ಫೀಲ್ ಇದೆ. ನೈಸ್ 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 ನೈಸ್. ಸಖತ್ತಾಗಿ ಕಾಣಿಸ್ತಾ ಇದೆ ಎಲ್ಲನೂ. ಸಿ ಎಷ್ಟು ಮೇಲಿದ್ದೀವಿ ನಾವು ಅಂತ. ಕೆಳಗಡೆ ಇರೋ ಪ್ರಪಂಚ ಸಾಕಾಗಿ ಮೇಲ್ಗಡೆ ಇರೋ ಪ್ರಪಂಚಕ್ಕೆ ಹೋಗ್ತಾ ಇದ್ದೀವಿ. ಚಂದ್ರಲೋಕಕ್ಕೆ ಹೋಗ್ತಾ ಇದ್ದೀವಿ. ಚಂದ್ರಲೋಕಕ್ಕೆ ಸಾಕಾದಾಗ ಕಾಣಿಸ್ತಾ ಇದೆ. ನೈಸ್. ಕಾಫಿ ಪ್ರಿಪೇರ್ ಮಾಡ್ತೇನೆ. ಲೈಟಲ್ಲಿ ಕಾಫಿ ಪ್ರಿಪೇರ್ ಮಾಡೋದು ನೋಡಿದ್ದೀರಾ? ಮಾಡ್ಕೊಳ್ಳೋದನ್ನ ಈಗ ಓಪನ್ ಆಗ್ತಾಯಿಲ್ಲ. ಕಾಫಿ ಅದ್ರಲ್ಲಿ ಆಗ್ತಿರೋದೇನಿದೆ ಹೇಳಿ. ಕ್ಯಾಶ್ ಇಟ್ಸ್ ನಾರ್ಮಲ್ ಕಾಫಿ ರೈಟ್? ಬ್ರೋ 300 rupees. Nice. It's okay. Sometimes 300. ಈ ಸರಿ 300 ಕಾಫಿ ಕುಡಿಯೋಣ, ನೆಕ್ಸ್ಟ್ ಸರಿ 600 ಕಾಫಿ. ಗೈಸ್, ಈ ಕಾಫಿ ನೋಡಿ, ಹಾಟ್ ವಾಟರ್ ಥರ ಇದೆ ಟೇಸ್ಟು ಫುಲ್ಲು. ಇದಕ್ಕೆ ಎಷ್ಟು ಗೊತ್ತಾ? 300 rupees. ನೋ ಯೂಸ್ ಬ್ರೋ, ವೇಸ್ಟು. 300 ಕೊಡೋದು ಮ್ಯಾಟ್ರ್ ಅಲ್ಲ, ಚೆನ್ನಾಗಿರ್ಬೇಕಲ್ವಾ. ಫುಲ್ಲು ನೀರು ಥರ ಇದೆ. ಲೋಕಲಾಗಿ ಹೇಳ್ಬೇಕು ಅಂದರೆ ಕಲ್ಗಚ್ಚ ಥರ ಇದೆ. ಸಾಕು, ಏನು ಮಾಡೋಕ್ಕಾಗಲ್ಲ. ತಲೆನೋವು ಇತ್ತು ಅಂತ ಕಾಫಿ ಕೇಳಿದ್ರೆ ಕಲ್ಗಚ್ಚ ಕೊಟ್ಟವನೇ, ಅದನ್ನೇ ಕುಡಿಬೇಕು ಇವಾಗ. ನೋ ಆಪ್ಷನ್ಸ್. ನೆಕ್ಸ್ಟ್ ಟೈಮು ನೀವೇನಾದರೂ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ದಯವಿಟ್ಟು ಕಾಫಿ ಕುಡಿಬೇಡಿ. ನನ್ನ ಸಜೆಷನ್. ಸೊ ಗೈಸ್, ವಾಶ್ರೂಮ್ ಹಿಂಗಿದೆ. ಭಯ ಆಗ್ತಾ ಇದೆ ನನಗೆ ವಾಶ್ರೂಮ್ ಯೂಸ್ ಮಾಡೋಕ್ಕೆ. ಬಟ್ ಸ್ಟಿಲ್ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಫಸ್ಟ್ ಟೈಮ್ ಎಲ್ಲ ಟ್ರೈ ಮಾಡಬೇಕು ಅಂತ ಬಂದಿದ್ದೀನಿ. ಹಾಗೆ ಹೋಗ್ಬಿಡೋಣ ಬೇಗ. ಬನ್ನಿ ಬನ್ನಿ.
ಎಲ್ಲ ಕ್ಲೋಸ್ ಆಗುತ್ತೆ. ಗೈಸ್ ಮೇಲಿಂದ ಕೆಳಗಡೆ ಬಂದ್ಬಿಟ್ವಿ ಇವಾಗ. ರೀಚ್ ಆಗಿದ್ದಾಯ್ತು. ವೆಯ್ಟಿಂಗ್ ಫಾರ್ ಲಗೇಜ್ ಬರ್ತಾ ಇದೆ ಅಲ್ಲಿ. ನಮ್ಮ ಲಗೇಜ್ ಬರಬೇಕು, ಸೊ ಅದಕ್ಕೆ ವೆಯ್ಟಿಂಗ್. ಸೊ ಗೈಸ್ ಟ್ರಾಲಿ ಇಸ್ಕೊಂಡು ಸಿಂಧೂರ್ಗೆ ರೀಚ್ ಆದ್ವಿ ಫೈನಲಿ. ಇಲ್ಲಿಂದ ನೆಕ್ಸ್ಟ್ ಗೋವಾ. ಎಕ್ಸ್ ಗೋ. ಫಸ್ಟು ಹೊಟ್ಟೆ ತುಂಬ ಹಸಿತದೆ, ಸೊ ಫಸ್ಟ್ ಊಟ ಮಾಡಬೇಕು, ಆಮೇಲೆ ನೆಕ್ಸ್ಟು. ಹೇಗಿದೆ ರೋಡ್ ಅಂತ ಫುಲ್ಲು. ವೆದರ್ ನೆಕ್ಸ್ಟ್ ಲೆವೆಲ್ಗಿದೆ. ನಾನು ಗೋವಾಗ ಬಂದರೆ ಇಲ್ಲಿ ನಮ್ಮ ಕ್ಯಾಬ್ ಅಡ್ಡ ಇದ್ದಾರೆ, ಕಾಂಟ್ಯಾಕ್ಟ್ ಮಾಡಿ. ಹೌದು, ಇವ್ರನ್ನ हम लोग ಯೂಟ್ಯೂಬ್ ಚಾನಲ್ ಇದೆ. हम लोग ಟಯರ್ಡ್ ಆಗಿಬಿಟ್ಟಿದೆ. ಮನೆಗೆ ಹೋಗಿ ಅಂತಿದ್ದೆ, ರೂಮ್ಗೆ ಹೋಗಿ ರೆಸ್ಟ್ ಮಾಡಿ. ಮನೆಯಿಂದ ಆಚೆನೇ ಬಂದಿಲ್ಲ, ಮೈಂಡ್ ಆಫ್ ಆಗೋಗ್ಬಿಟ್ಟಿದೆ ಗೈಸ್. ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಗೈಸ್ ರೂಮ್ಗೆ ಬಂದ್ವಿ. ನೋಡಿ ಇಲ್ಲಿ ಪೂಲ್ ಇದೆ, ಪಕ್ಕದಲ್ಲೇ ವ್ಯೂ ಪಾಯಿಂಟ್ ಇದೆ. ಮೇಲೋಗಿ ತೋರಿಸ್ತೀನಿ ಆಮೇಲೆ. ಸಿ ದಿಸ್ ಇಸ್ ಮೈ ರೂಮ್. ಮಿರರ್. ಇಲ್ಲಿ ಒಂದು ರೂಮು, ಇಲ್ಲಿ ವಾಶ್ರೂಮ್ ಆ್ಯಂಡ್ ಬೆಡ್, ಬಾಲ್ಕನಿ ಸಕ್ಕತ್ತಾಗಿದೆ. ಇಲ್ಲಿ ಸಿ ವ್ಯೂ ಪಾಯಿಂಟ್ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಇದು ನಾರ್ತ್ ಗೋವಾ. ಸೊ ಸದ್ಯಕ್ಕೆ ನಾವಿವಾಗ ನಾರ್ತ್ ಗೋವಾಗೆ ಬಂದಿದ್ದೀವಿ. ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಸೌತ್ ಗೋವಾಗೆ ಹೋಗಬೇಕು. ಸಿ ನನಗೆ ಇಲ್ಲಿ ಬಾಲ್ಕನಿಲಿ ಇದು ಹೆವಿ ಇಷ್ಟ ಆಯಿತು. ಆರಾಮಾಗಿ ಮಲ್ಕೊಂಡು ಚಿಲ್ ಮಾಡ್ಬೋದು. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ವ್ಯೂ. ಆ್ಯಂಡ್ ಇವಾಗ ನೆಕ್ಸ್ಟು ಇನ್ನೊಂದು ರೂಮ್ ತೋರಿಸೋಣ. ಇನ್ನೊಂದು ರೂಮ್ ನೋಡ್ಕೊಂಬರೋಣ ಹೆಂಗಿದೆ ಅಂತ. ವೆಯ್ಟ್ ಬ್ರೋ, ಈ ರೂಮ್ನ ತೋರಿಸ್ತಾ ಇದ್ದೀನಿ. ಈ ರೂಮ್ ಸಕ್ಕತ್ತಾಗಿದೆ. ಇದು ಇವ್ರ ರೂಮ್ ಅಂತೆ ನೋಡಿ. ತುಂಬ ದೊಡ್ಡದಾಗಿರೋ ರೂಮ್ನ ಇವ್ರು ಇಟ್ಕೊಂಡು ನನಗೆ ಚಿಕ್ಕದಾಗಿರೋ ರೂಮ್ನ ಕೊಟ್ಟಿದ್ದಾರೆ. ಇಟ್ಸ್ ಓಕೆ, ಪರವಾಗಿಲ್ಲ. ನನಗೆ ಬಾಲ್ಕನಿ, ನನ್ನ ರೂಮಲ್ಲಿ ನನಗೆ ಬಾಲ್ಕನಿ ಇಷ್ಟ ಆಯಿತು. ಸೊ ದಿಸ್ ಇಸ್ ಅ ವಾಶ್ರೂಮ್. ನೈಸ್ ಯಾ. ಇಲ್ಲೂ ಬಾಲ್ಕನಿ ಇದೆ, ಬಟ್ ಇದು ರೋಡಿಗೆ ಕನೆಕ್ಟ್ ಆಗುತ್ತೆ. ತುಂಬ ದೊಡ್ಡದಿದೆ. ಇಲ್ಲಿ ಇರೋ ಬರೋರೆಲ್ಲ ಇಲ್ಲ ಮಲ್ಕೊಬೋದು. ಈ ಕಡೆ ನೋಡಿ ವ್ಯೂ ಪಾಯಿಂಟ್, ಅಲ್ಲಿ ವಾಟರ್ ವ್ಯೂ ಇದೆ. ಇವಾಗ ನಿಮಗೆ ವ್ಯೂ ಪಾಯಿಂಟ್ ತೋರಿಸೋದಕ್ಕೆ ನಾನು ಮೇಲೆ ಹೋಗ್ತಾ ಇದ್ದೀನಿ, ಟರ್ಸ್ ಮೇಲೆ. ಟರ್ಸ್ ಮೇಲೆ ಹೆಂಗಿದೆ ಅಂತ ನೋಡುವ. ವ್ಯೂ ಪಾಯಿಂಟ್ ಕಾಣಿಸುತ್ತಾ ಅಂತ. ತುಂಬ ಮೇಲೆ ಹೋಗಬೇಕು ಗಾಯ್ಸ್. ಐ ಕಾಂಟ್ ಗೋ ಆ್ಯಕ್ಚುಲಿ. ಇಲ್ಲಿಂದನೇ ನೋಡ್ಬಿಡಿ. ಅಲ್ಲಿ ನೋಡಿ ನನ್ನ ಫೇವ್ರೆಟ್ ಗಣೇಶ. ಪಕ್ಕದಲ್ಲೇ ಪೂಲು. ಸೊ ಇವಾಗ ಹೆವಿ ಟಯರ್ಡ್, ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಕಂಟಿನ್ಯೂ ಮಾಡಬೇಕು. ಬಾಯ್ ಗೈಸ್. ಎಷ್ಟು ಮಳೆ ಬರ್ತಿದೆ ಅಂದರೆ, ನಾವು ಬಂದಿದ್ದೀವಿ ಅಂತಲೇ ಮಳೆ ಬರ್ತಾ ಇದೆ. ನಾವು ನಮ್ಮ ಶೋಕಿಗಳನ್ನ ನೋಡಿ ಛತ್ರಿ ಈಸ್ಕೊಂಡು ಇಬ್ರು ಸುತ್ತಾಕೊಂಬರಕ್ಕೆ ಹೋಗ್ತಾ ಇದೀವಿ ಫುಲ್ಲು. ನಮ್ಮಂತ ಧೈರ್ಯ ಅಂತ ಗರ್ಲ್ಸ್ನ ಎಲ್ಲಾದ್ರೂ ನೋಡಿದ್ದೀರಾ? ಅಯ್ಯೋ ಫೋನ್ ಎಲ್ಲ ನೆಂದೋಗ್ತಾ ಇದೆ.
ನೀವು ನೆಂದ್ರು ಪರವಾಗಿಲ್ಲ, ಪರವಾಗಿಲ್ಲ, ಫೋನ್ ನೆನಿಬಾರ್ದು. ಫೋನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆಲ್ರಿಗೂ ನಾನು ಹೆಂಗೆಲ್ಲ ಎಂಜಾಯ್ ಮಾಡ್ತಾಯಿದ್ದೀನಿ ಅಂತ ತೋರಿಸೋ ಫೋನ್ ಇಂಪಾರ್ಟೆಂಟ್ ಅಲ್ಲ. ಸೊ ಫೋನ್ ನೆನಿಬಾರ್ದು ಬ್ರೋ. ಸಿ ಹೆಂಗಿದೆ ಇಲ್ಲೆಲ್ಲ ಅಂತ. ಇಲ್ಲಿ ತೋರಿಸಿ. ವೆದರ್ ಸೂಪರ್ ಆಗಿದೆ. ನಾವು ಬಂದಿದ್ದೀವಿ ಅಂತಲೇ ಈ ಥರ ವೆದರ್ ಇದೆ ಅನಿಸುತ್ತೆ. ಕ್ರೇಜಿ. ಹೋಗ್ತಾ ಹೋಗ್ತಾ ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲೆಲ್ಲಿ ಸುತ್ತಾಡ್ಕೊಂಬರ್ತೀವಿ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಇವ್ರು ನೋಡಿ ಮಳೆಲೆ ನೆನ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಛತ್ರಿ ಹಿಡ್ಕೊಂಡು ಹೋಗ್ತಾಯಿದ್ದೀನಿ, ಛತ್ರಿ. ಸೊ ನನಗೆ ವೆದರು ತುಂಬ ಇಷ್ಟ ಆಯಿತು. ದ್ರಾಕ್ಷಿನ ಅದು ಏನೋ ಫ್ರೂಟ್ ಗೊತ್ತಿಲ್ಲ ಅದೇನಂತ. ಅಲ್ಲ ಬ್ರೋ, ಅಯ್ಯೋ ಅಲ್ಲ, ದ್ರಾಕ್ಷಿ ಅಂತೆ ಗೈಸ್. ನೋಡಿ ಇಂಥ ಜನಗಳ ಮಧ್ಯೆ ನಾನಿದ್ದೀನಿ, ಏನು ಮಾಡೋಣ. ಹಾಂ ದ್ರಾಕ್ಷಿ ಅಂತೆ ಬ್ರೋ. ಹಂಗೆ ಒಂದು ಪೋಸ್. ಮಳೆಯಲ್ಲಿ ನಡ್ಕೊಂಡು ಹೋಗೋ ಥರ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಮಳೆಯಲ್ಲಿ ಜೊತೆಯಲ್ಲಿ ಅನ್ಕೊಂಡು ಹೋಗ್ತಾ ಇದ್ದೀವಿ, ನಾನು ಅವರು ಇಬ್ಬರೇ. ಆಕ್ಚುಲಿ ಸೋಲೋ ಟ್ರಿಪ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇವ್ರನ್ನ ಬಿಟ್ಟು ಬರೋಕ್ಕಾಗಲಿಲ್ಲ, ಅದಕ್ಕೆ ಕರ್ಕೊಂಡು ಬೀಳ್ತೀರಾ ಗುಂಡಿಗೆ? ಏನು ಬ್ರೋ, ನನಗೋಸ್ಕರ ಇದನ್ನ ಅಲ್ಲಿ ಕಿತ್ಕೊಂಬಂದಿದ್ದಾರೆ. ನಾನು ವಿಡಿಯೋ ಆನ್ ಮಾಡೋಷ್ಟರಲ್ಲಿ ಕಿತ್ಕೊಂಬಂದ್ಬಿಟ್ರು. ಥ್ಯಾಂಕ್ ಯು ಫಾರ್ ದಿಸ್ ಬ್ರೋ. ಥ್ಯಾಂಕ್ ಯು ತಗೊಳ್ಳಿ, ನೀವೇ ಇಟ್ಕೊಳ್ಳಿ ಕಿವಿಗೆ, ಚೆನ್ನಾಗಿ ಕಾಣಿಸ್ತೀರ. ಯಾ ನೈಸ್. ಕಿವಿಗೆ ಇಟ್ಕೊಂತವ್ರೆ. ಯಪ್ಪ ದೇವ್ರೆ, ಎಂತ ರೋಸ್ ತಗೊಂಬರ್ಬೇಕಾ? ಮನೆಗೆ ಹೋಗಿ ರೋಸ್ ತಗೊಂಬರ್ತೀನಿ. ಹೇಳಿ ಎಲ್ಲಿದೆ ಬ್ರೋ ರೋಸು? ನನಗೋಸ್ಕರ ಅಲ್ಲಿ ರೋಸ್ ಕಿತ್ಕೊಂಬರ್ತಾರಂತೆ. ಚಾಲೆಂಜ್ ಕೊಡೋಣ. ರೆಡಿನಾ? ಪಕ್ಕ ಸರಿ. ಈಗ ನಾವು ದಾಸವಾಳ ಎಲ್ಲ ಬೇಡ, ರೋಸೇ ಬೇಕು. ಈಗ ನಾವು ಸ್ವಲ್ಪ ಮುಂದೆ ಒಂದು ಶಾಪಿಗೆ ಹೋಗ್ತಾ ಇದ್ದೀವಿ. ಅದು ಮುಗಿಸ್ಕೊಂಡು ವಾಪಸ್ ಬರ್ತಾ ಇವ್ರು ನನಗೋಸ್ಕರ ಅಲ್ಲಿ ರೋಸ್ನ ತೊಗೊಂಬರ್ತಾರಲ್ಲಿ ಆ ಮನೆ ಹತ್ರ. ಓಕೆನಾ? ನೋಡೋಣ ಅವ್ರು ಈ ಥರ ರಿಸ್ಕ್ ತೊಗೊತಾರ ಇಲ್ವಾ ಅಂತ ಗೊತ್ತಾಗುತ್ತೆ. ನೋಡೋಣ ಬ್ರೋ, ಆದಷ್ಟು ಬೇಗ ನೋಡೋಣ. ಡನ್. ನೋಡಿ ಕೇಕ್ ಕ್ರೇವಿಂಗ್ಸ್ ಆಗಿ ಬ್ರೌನಿ ತೊಗೊಂಡು ತಿಂತಾ ಇದ್ದೀವಿ. ಗೋವಾ ಬಂದು ಬ್ರೌನಿ ತಿಂತಾ ಇದ್ದೀನಿ. ಕೇಕ್ ತಗೊಂತವ್ರೆ, ಕೇಕ್ ಕ್ರೇವಿಂಗ್ಸ್ ಆಗಿದೆ ಅಂತ ಅದಕ್ಕೆ. ಫಾರ್ಗಾಟ್ ಆ್ಯಕ್ಚುಲಿ. ಹಲೋ ಎಕ್ಸ್ಕ್ಯೂಸ್ ಮೀ, ಹಾಗೆ ಹೋಗ್ತಾ ಇದ್ದೀರಾ? ರೋಸ್ ಕೊಡ್ತೀನಿ ಅಂತ ಹೇಳಿದ್ರು ಗೈಸ್. ನೋಡಿ ಸಿ. ಅಬ್ಬಾ ಬ್ರೋ, ಯಾರಾದರೂ ಬೈದ್ರೆ ಬ್ರೋ, ಕಳ್ಳಿ ಕೊಡಿ. ಥ್ಯಾಂಕ್ ಯು. ಹಿಡ್ಕೊಳ್ಳಿ, ಛತ್ರಿ ಹಿಡ್ಕೊಂಡಿದ್ದೀನಿ ನಾನು. ಸೊ ಈ ರೋಸ್ನ, ಅಯ್ಯೋ ಮುಳ್ಳೆಲ್ಲ ಏನಾಯ್ತು? ಚುಚ್ಕೊಂತ? ಓ ಶಿಟ್. ನೋಡಿ ಮುಳ್ಳಲ್ಲೆಲ್ಲ ಚುಚ್ಕೊಂಡು ನನಗೆ ಈ ರೋಸ್ನ ಕಿತ್ಕೊಂಡು ತೊಗೊಂಬಂದು ಕೊಟ್ಟಿದ್ದಾರೆ. ಸೊ ಫೈನಲಿ ಅವ್ರ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡಿಕೊಂಡು ಮುಗಿಸ್ಬಿಟ್ರು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಫಾರ್ ದಿಸ್. ಹಲೋ. ಸೊ ಅವ್ರ ಫೋನು ಬ್ಯುಸಿ ಇದ್ದಾರೆ ಗೈಸ್. ಸಿ ಪಿಂಕ್ ರೋಸ್. ಮುಡ್ಕೊಳ್ಳ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದಿಸ್ ಬ್ರೋ. ಆವಾಗಲೇ ಮಾತಾಡಿಸ್ದೆ, ಫೋನಲ್ಲಿ ಬ್ಯುಸಿ ಇದ್ರಿ, ಇಗ್ನೋರ್ ಮಾಡ್ತಾ ಇದ್ದೀರಾ ನನ್ನ. ಇಟ್ಸ್ ಓಕೆ. ಯಾ ಥ್ಯಾಂಕ್ ಯು. ಹಲೋ. ಅವ್ರು ವೆರಿ ಬ್ಯುಸಿ ಫೋನಲ್ಲಿ. ಥ್ಯಾಂಕ್ ಯು. ಸೊ ಗೈಸ್, ಇವಾಗ ರೂಮಿಗೆ ಬಂದ್ವಿ. ನಡ್ಕೊಂಬಂದು ಫುಲ್ಲು ಸುಸ್ತಾಗೋಯ್ತು, ಅದಕ್ಕೆ ಬೆಡ್ ಮೇಲೆ ಮಲಗಿದ್ದೀನಿ. ಸೊ ಈ ವ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಬ್ಯಾಂಗ್ಳೂರ್ ಟು ಗೋವಾ ಟ್ರಾವೆಲಿಂಗ್ ವ್ಲಾಗ್ ಇದಾಗಿತ್ತು. ಗೋವಾದಲ್ಲಿ ನಾನು ಎಷ್ಟು ದಿನ ಇರ್ತೀನಿ, ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ಒಂದು ವ್ಲಾಗು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಇದು ವ್ಲಾಗ್ ಸೀರೀಸ್ ಥರ ಬಿಡ್ತಾ ಇರ್ತೀನಿ. ಸೊ ಇದು ಎಪಿಸೋಡ್ 1 ಆ್ಯಂಡ್ ಪಾರ್ಟ್ 1 ವ್ಲಾಗ್ ಆಗಿರುತ್ತೆ. ಪಾರ್ಟ್ 2ಅಲ್ಲಿ ಗೋವಲ್ಲಿ ಏನೇನು ಮಾಡ್ತೀನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಸೊ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನಗೋಸ್ಕರ ಸಪೋರ್ಟ್ ಮಾಡ್ತಾರೆ. ಬಾಯ್.